ಯುದ್ಧಕಾಂಡ ಚಾಪ್ಟರ್ 2 ಅನ್ನ ನಿರ್ಮಾಣ ಮಾಡೋದಕ್ಕೆ ಕಾರಣ ಏನು ಸರ್? ನನ್ನ ಮಗಳು, ನನಗೆ ನನ್ನ ಮಗಳ ಮೇಲೆ ಇರ್ತಕ್ಕಂಥ ಪ್ರೀತಿ, ನನಗೆ ಆ ಭಾವನೆಗಳು ಒಬ್ಬ ತಂದೆತನ ತಾಯಿತನ ನನ್ನಲ್ಲಿ ಇರೋದ್ರಿಂದ, ಅದನ್ನು ಕಥೆಯಲ್ಲಿ ಕಂಡಿರೋದ್ರಿಂದ ನಾನು ಸ್ವತಃ ಭಾವುಕನಾಗಿ ಅದಕ್ಕೆ ಕನೆಕ್ಟ್ ಆಗಿದ್ದರಿಂದ ಇದು ಈ ಕನೆಕ್ಷನ್, ಈ ಎಮೋಷನ್ ಜನಕ್ಕೂ ತಲುಪಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಯುದ್ಧಕಾಂಡ ಮಾಡೋದಕ್ಕೆ ನಿರ್ಧಾರ ಆಗಿದ್ದು. ಒಂದು ಸಿನಿಮಾದಲ್ಲಿ ನಟನೆ ಮಾಡ್ತಿದೀವಿ ಅಂತಂದಾಗ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಖುಷಿ ಪಡ್ತಾರೆ. ಆದ್ರೆ ನಿರ್ಮಾಣ ಮಾಡ್ತಿದ್ವಿ ಅಂದಾಗ ಎಲ್ಲೋ ಒಂದ್ ಕಡೆ ಗೊಂದಲಗಳು ಶುರುವಾಗುತ್ತೆ. ಅಷ್ಟೊಂದು ಬಜೆಟ್ ಆಗಿರ್ಬೋದು, ಯಾಕಂತಂದ್ರೆ ನಾವು ಒಂದಷ್ಟು ಸರ್ಟನ್ ಬಜೆಟ್ ಅಂತ ಇಟ್ಕೊಂಡು ಪ್ಲಾನ್ ಮಾಡ್ತೀವಿ, ಬಟ್ ಅದು ಸಿನಿಮಾ ಮುಗಿಯೋಷ್ಟರಲ್ಲಿ ಎಷ್ಟಕ್ಕೋ ತಗೊಂಡೋಗುತ್ತೆ. ಸೊ ಮನೆಯವ್ರ ಕಡೆಯಿಂದ ಸಪೋರ್ಟ್ ಹೆಂಗ್ ಸಿಕ್ತು ಅಂತ? ಸೊ ಫಸ್ಟ್ ಆಫ್ ಆಲ್, ಲಕ್ಕಿಲಿ ನನ್ನ ಹೆಂಡತಿ ಯಾವತ್ತೂ ನನ್ನ ಫೈನಾನ್ಷಿಯಲ್ ನಿರ್ಧಾರಗಳಲ್ಲಿ ಅವು ತಲೆ ಹಾಕಿದ್ದು ಇಲ್ಲ. ನಾನು ಯಾವತ್ತೂ ನನ್ನ ಫ್ಯಾಮಿಲಿನಲ್ಲಿ ಆ ವಿಚಾರಗಳು ಡಿಸ್ಕಸ್ ಮಾಡಿದವನು ಅಲ್ಲ. ಅವರು ರಾಣಿ ಥರ ಬದುಕೋದಕ್ಕೆ, ನನ್ನ ಮಗಳು ಒಂದು ಪ್ರಿನ್ಸೆಸ್ ಯುವರಾಣಿಯಾಗಿ ಬದುಕೋ ಥರ ಅವ್ರಿಗೆ ಏನೇನೆಲ್ಲ ಮಾಡಬೇಕು ಅದರಲ್ಲಿ ಯಾವತ್ತೂ ಕೊರತೆ ಮಾಡಿಲ್ಲ. ಹಾಗಾಗಿ ಅವ್ರನ್ನ ಖುಷಿಯಾಗಿ ಸಂತೋಷವಾಗಿ ಇಡೋದು ನನ್ನ ಜವಾಬ್ದಾರಿ. ಅಟ್ ದ ಸೇಮ್ ಟೈಮ್ ನನ್ನ ಫೈನಾನ್ಸ್, ನನ್ನ ಬಿಸ್ನೆಸ್ಸು, ನನ್ನ ಸಿನಿಮಾ ಬಗ್ಗೆ ಯಾವತ್ತೂ ಡಿಸ್ಕಸ್ಸು ಮಾಡಲ್ಲ. ಸೊ ಆ ನಿಟ್ಟಿನಲ್ಲಿ ನಾನು ನನ್ನ ಹೆಂಡತಿಗೆ ತುಂಬ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಸಂಪೂರ್ಣವಾಗಿ ಸ್ವಾತಂತ್ರ್ಯನ ಕೊಟ್ಟಿರೋದು. ಅಫ್ಕೋರ್ಸ್ ಅವರಿಗೆ ಜವಾಬ್ದಾರಿ ಇಲ್ಲ ಅನ್ನೋದಲ್ಲ. ಅವ್ರು ಕೂತ್ಕೊಂಡು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಪ್ರಾರ್ಥನೆ ಮಾಡ್ತಿರ್ತಾರೆ. ನಾನು ಕಷ್ಟಪಡ್ತಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ನಾನು ಶ್ರಮ ಹಾಕ್ತಾ ಇದ್ದೀನಿ, ಸಾಕಷ್ಟು ಸಾಹಸಗಳು ಮಾಡ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಎಲ್ಲವೂ ಅವರಿಗೆ ಗಮನಕ್ಕೆ ಇರುತ್ತೆ. ಕೂತ್ಕೊಂಡು ಎಲ್ಲ ಒಂದು ಕಡೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ, ನಿಮ್ಮ ಮುಂದೆ ಹೊರೀರಿ ಅಂತ ಯಾವತ್ತೂ ಪ್ರಶ್ನೆ ಹಾಕಿದ್ದಿಲ್ಲ. ಅಷ್ಟೇ, ಆ ಒಂದು ಕಾರಣನೇ ನಮ್ಗೆ ಸ್ಫೂರ್ತಿ ಆಗುತ್ತೆ. ನಾವು ಏನೇ ಒಂದು ರಿಸ್ಕ್ ತೊಗೊಳೋದಕ್ಕೆ, ಚಾಲೆಂಜಸ್ ತೊಗೊಳೋದಕ್ಕೆ, ಈ ಥರದ ಒಂದು ಸಪೋರ್ಟ್ ಸಿಕ್ಕಿದ್ದಕ್ಕೆ ನಾವು ಮುಂದುವರಿಯೋದಕ್ಕೆ ಸಾಧ್ಯ. ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಓರ್ವ ಮಹಿಳೆ ಅಂತ ಇರ್ತಾರೆ. ಸೊ ನಿಮ್ಮ ಯಶಸ್ಸಿನ ಹಿಂದೆ ನಿಮ್ಮ ಮಡದಿ ಇದಾರ ಅಥವಾ ಮಗಳಿದಾರ ಅಂತ? ಸರ್, ತ್ರಿಮೂರ್ತಿಗಳು, 3 ಹೆಣ್ಣು, 3 ದೇವಿಯಾಗಿ ನಿಂತಿದ್ದಾರೆ. ನನ್ನ ತಾಯಿ, ನನ್ನ ಮಡದಿ, ನನ್ನ ಮಗಳು. 3 ಜನರ ಆಶೀರ್ವಾದ, 3 ಜನರ ಪ್ರೀತಿ, 3 ಜನರ ಸಪೋರ್ಟ್. ಒಬ್ರಂತ ಹೇಳಕ್ಕಾಗಲ್ಲ ಸರ್, 3 ಜನ ತ್ರಿನೇತ್ರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.